ಅಂತೂ ಇಂತೂ ಈ ವರ್ಷ ಮುಗಿತಾ ಇದೆ. ಈ ವರ್ಷ ಅಮೇಝಿಂಗ್ ಗಿಫ್ಟ್ ಅಂದರೆ ನನ್ನ ಮಗು. ಅದರಲ್ಲಿ ಬೆಳಗ್ಗೆ ಹೊತ್ತು ಆ್ಯಪಲ್ ಸೈಡರ್ ವಿನೆಗರ, ಲೈಮ್ ವಾಟರ್ ಅಂದರೆ ನಾನು ನಿಂಬೆ ಹಣ್ಣಿನ ನೀರಿಗೆ ಸ್ವಿಚ್ ಆನ್ ಅದೇ. ಬಿಕಾಸ್ ಮೇಜರ್ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ, ನನಗೆರಡು ಸೇಮೇ ಹೆಲ್ತ್ ಬೆನಿಫಿಟ್ಸ್ ಅನ್ನಿಸ್ತು. ಸೊ 2025 ಶುರುವಾದಾಗ ನಾನು 5 ತಿಂಗಳು ಬಾಣಂತಿ. ಕೆಲ್ಸಕ್ಕೆ ಬ್ಯಾಂಗ್ಳೂರಿಗೆ ವಾಪಸ್ ಆಗಬೇಕಿತ್ತು. ಬಟ್ ಬಾಡಿ ವೆಯ್ಟ್ ತುಂಬ ಜಾಸ್ತಿ ಇತ್ತು. ಚಾಲೆಂಜಿಂಗ್ ನನಗೆ, ಯಾಕಂದರೆ ನಾನು ಫೀಲ್ಡ್ ಇದ್ದಿದ್ದೇ ಹಾಗಲ್ವಾ. ಬಟ್ ಟ್ರಸ್ಟ್ ಮೀ, ನಾನು ಎಲ್ಲೂ ಕೂಡ ನನಗೊಂದು ಆಪ್ರೇಷನ್ ಆಗಿದೆ, ತೂಕ ಜಾಸ್ತಿ ಇದ್ದೀನಿ, ಕಾನ್ಫಿಡೆನ್ಸ್ ಇಲ್ಲ, ಏನೂ ಓದ್ಕೊಂಡಿಲ್ಲ, ಇದು ಯಾವುದೂ ಫೇಸ್ ಮಾಡಲಿಲ್ಲ. ಬಿಕಾಸ್ ನನ್ನ ಮೈಂಡ್ ಆ್ಯಂಡ್ ಬಾಡಿ ಎರಡನ್ನೂ ನಂಗೆ ಗೊತ್ತಿರೋ ಥರ ಟ್ರೈನ್ ಮಾಡ್ಕೋತಾ ಇದ್ದೆ. ಆ್ಯಂಡ್ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಅಂದರೆ ಊಟ ಮತ್ತು ಜಿಮ್, ಅದರಲ್ಲೂ 70% ಮನೆ ಊಟ. ಆಮೇಲೆ ಈ ಡಯಟ್ ತಿಳ್ಕೊಳ್ಳೋಕ್ಕೆ ಭಾರಿ ಆಸಕ್ತಿ ನನಗೆ. ಸೊ ಟೈಮ್ ಸಿಕ್ಕಾಗಿಲ್ಲ ನ್ಯೂಟ್ರಿಷನ್ ಬಗ್ಗೆ ಕ್ಲಾಸ್ ಅಟೆಂಡ್ ಮಾಡುವೆ. ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ಅದೇನೇ ಆಗಲಿ. ಆ್ಯಂಡ್ 2025 ಇದೆಯಲ್ಲ, ನಿಜಕ್ಕೂ ನನಗಂತ ನನ್ನ ಮೇಲೆ ಫೈಟ್ ಮಾಡಿಕೊಂಡು ಚಾಲೆಂಜ್ಗಳನ್ನು ರಿಸೀವ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದು ವರ್ಷ. ಹುಡುಗಾಟ ಅಲ್ಲ ರೀ, ಒಂದು ಮಗು, ಮನೆ, ಆಫೀಸ್ ಆ್ಯಂಡ್ ಸಿಕ್ಕಾಗ ನಮಗೆ ಟೈಮ್ ಕೊಟ್ಕೊಳ್ಳೋದು. ಏನಂತೀರಾ? ಆ್ಯಂಡ್ ಹೇಗಿತ್ತು 2025 ನಿಮಗೆ? ಬಾಯ್, ನಾಳೆ ಸಿಗೋಣ.